ನಮಸ್ಕಾರ. ಧರ್ಮಸ್ಥಳದ ಶವಹೂತ ಪ್ರಕರಣ, ಬಂಗ್ಲೆಗುಡ್ಡ ಕಾರ್ಯಾಚರಣೆ ಇವತ್ತು 2ನೆಯ ದಿನ. ಇವತ್ತಿನ ಫಲಿತಾಂಶ ಕೂಡ ಕೆಲವರ ನಿರೀಕ್ಷೆಯಂತೆ ಇತ್ತು, ಕೆಲವರಿಗೆ ಅನಿರೀಕ್ಷಿತ. ನಿರೀಕ್ಷೆಯಂತಿದ್ದರೂ ಅದನ್ನ ಬೇರೆ ರೀತಿ ತಿರುಚುವ ಯತ್ನ ಎಲ್ಲವೂ ನಡೀತು. ಇವತ್ತು ಸುಮಾರು ಮಧ್ಯಾಹ್ನದ ಹೊತ್ತಿಗೆ SIT ತಂಡ ಬಂಗ್ಲೆಗುಡ್ಡವನ್ನ ಹತ್ತೋದಕ್ಕೆ ಪ್ರಾರಂಭ ಮಾಡ್ತು. ನಿನ್ನೆ ಸುಮಾರು 50ಕ್ಕೂ ಹೆಚ್ಚು ಜನ ಇದ್ರೆ, ಇವತ್ತು ಮೊದಲು ಇದ್ದವರು 30 ಜನ. ಅವರು ಬಂಗ್ಲೆಗುಡ್ಡವನ್ನು ಹತ್ತಿ 2 ಸ್ಪಾಟ್ಗಳಲ್ಲಿ ಅವರು ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದರು. ನಿನ್ನೆ ನಡೆಸಿದ ಕಾರ್ಯಾಚರಣೆಯಲ್ಲಿ ಸುಮಾರು 7 ಬುರುಡೆಗಳು ಹಾಗೂ 100ಕ್ಕೂ ಹೆಚ್ಚು ಮೂಳೆಗಳು ದೊರಕಿದ್ದವು. ಸೊ ಅದರಿಂದ ಇದನ್ನ ಟೋಟಲಿ ಎಷ್ಟು ಜನರದ್ದು ಇದು ಅಂತ ಹೇಳೋದು ಕಷ್ಟ. 5 ಬುರುಡೆ, ಅದರಿಂದ 5 ಜನ ಅಂತ ಹೇಳಲಾಗ್ತಾ ಇದ್ದು, ಅದರ ಜೊತೆಗೆ 5 ಅಲ್ಲ 9 ಅನ್ನುವ ಮಾತಿತ್ತು. ಆದರೆ ನಿಖರವಾದ ಅಂಕಿಅಂಶಗಳನ್ನ SIT ನೀಡಿಲ್ಲ. ಆದರೆ ಇವತ್ತು ಕೂಡ ಬುರುಡೆಗಳು ಸಿಕ್ಕಿದೆ ಅನ್ನುವ ಮಾಹಿತಿ ದೊರಕ್ತಾ ಇದೆ. ಇವತ್ತು 2 ಬುರುಡೆಗಳು ದೊರಕಿದೆ ಅಂತ ಹೇಳಲಾಗ್ತಿದೆ. 2ರಿಂದ 5 ಬುರುಡೆಗಳು ಇರ್ಬೋದು. ನಿನ್ನೆ 5ರಿಂದ ಒಂದು 8 ಬುರುಡೆಗಳ ಇರ್ಬೋದು, ತಲೆಬುರುಡೆ. ಸೊ ಟೋಟಲಿ ಐ ಥಿಂಕ್ ಇಟ್ ಆಲ್ರೆಡಿ ರೀಚ್ 10. ಇದು 10ನ್ನ ರೀಚ್ ಆಗಿದೆ. ಇದು ಆದ ಮೇಲೆ ಇದಕ್ಕೆ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳು ಕೂಡ ಪ್ರಾರಂಭ ಆಯಿತು. ಹೇಗೆ ಅಂತಂದ್ರೆ, ಈ ಬುರುಡೆಗಳು ಹೆಣ್ಣಿಂದ ಗಂಡಿಂದ ಅನ್ನುವುದನ್ನ ನಮ್ಮ ಮಾಧ್ಯಮಗಳು ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡೋದು. ಆದ್ರೆ ಬುರುಡೆ ಹೆಣ್ಣಿಂದೋ ಗಂಡಿಂದೋ ಅದು ಗೊತ್ತಾಗುವುದು FSL ರಿಪೋರ್ಟ್ ಬಂದ್ಮೇಲೆ. ಆದ್ರೆ ನಮ್ಮ ಎಲ್ಲ ವಿದ್ವಾಂಸರು, ಆಂಕರ್ಗಳಿದಾರಲ್ಲ, ಇಲ್ಲೆಲ್ಲ ಅದೆಲ್ಲ ಗಂಡಿದ್ದೆ, ಯಾರೋ ಹೇಳಿದ್ರು ಅಂತ ಗಾಳಿಪಟ ಹಾರಿಸೋಕೆ ಪ್ರಾರಂಭ ಮಾಡಿದ್ರೆ. ಯಾಕೆ ಗೊತ್ತಾ? ಇದು ಗಂಡಿದ್ದು ಅಂತ ಹೇಳುವ ಮೂಲಕ ಅತ್ಯಾಚಾರ, ಕೊಲೆ ನಡೆದಿದೆ ಅನ್ನೋದನ್ನ ಮೊದಲನೇ ಸಮಾಧಿ ಮಾಡ್ಬಿಡೋದು ಸಿಕ್ಕ ಮೇಲೆ. ಸೊ ಈ ಒಂದು ಯತ್ನವನ್ನ ಮಾಧ್ಯಮಗಳು ಪ್ರಾರಂಭ ಮಾಡೋದು. ಅಲ್ಲಿ ಸಿಕ್ಕಿತ್ತು, ಅದು ವಯಸ್ಸಾದವ್ರದಾಗಿತ್ತು, ಒಂದು ಹಗ್ಗ ಸಿಕ್ಕಿತ್ತು. ನಿಮ್ಗೆ ಗೊತ್ತಾ, ಮಲ್ನಾಡಿನಲ್ಲಿ ಎಲ್ಲಿ ಮರ ಹಾಕಿದ್ರು ಒಂದು ಹಗ್ಗ ಸಿಗುತ್ತೆ. ನಾವೆಲ್ಲ ಮಲ್ನಾಡಿಗೆ ಬಂದವರು, ಹಗ್ಗ ಸಿಗೋದು ದೊಡ್ಡ ಪ್ರಶ್ನೆ ಅಲ್ವೇ ಅಲ್ಲ. ಅಲ್ಲಿ ಎಲ್ಲಿ ಬೇಕಾದ್ರೂ ಹಗ್ಗ ಸಿಗುತ್ತೆ. ಆದ್ರೆ ಹಗ್ಗ ಸಿಕ್ಕಿದ ಮಾತಾಡೋರು ಅಲ್ಲಿ ಸೀರೆ ಬಗ್ಗೆ ಮಾತನಾಡಲ್ಲ. ಅಲ್ಲಿ ಸೀರೆ ಕೂಡ ಸಿಕ್ತು ಅಂತ ಆಗ್ತದೆ. ಅಂದ್ರೆ ವಯೋವೃದ್ಧರು ಅಲ್ಲೇ ಈ ದೊಣ್ಣೆ ಇದಿರುತ್ತಲ್ಲ, ನೀವು ಊರ್ಕೊಂಡು ಹೋಗುವ ದೊಣ್ಣೆ, ಅದು ಸಿಕ್ತು ಅಂತ ಹೇಳಲಾಗ್ತದೆ. ಆದ್ರೆ ಎಲ್ಲದೂ ಅಲ್ವಲ್ಲ. ಅದರಲ್ಲಿ ಗಂಡಿನ ಅದು ಇರ್ಬೋದು, ಹೆಣ್ಣಿನೂ ಇರ್ಬೋದು. ಅದು FSL ವರದಿಯಿಂದ ಬರ್ಬೋದು. ಆದ್ರೆ ಇವತ್ತಿನ ಈ ಸಂಜೆ ನಾನೇ ನಿಮ್ ಜೊತೆ ಮಾತನಾಡ್ತಿರೋ ಮಾಹಿತಿಯ ಪ್ರಕಾರ ಒಂದು ಹಂತದಲ್ಲಿ ಕಾರ್ಯಾಚರಣೆ ಮುಗೀತು ಅಂತ ಹೇಳಲಾಗ್ತಾ ಇದೆ. ಕಾರ್ಯಾಚರಣೆ ಮುಗಿದ್ರೆ ನೆಲದ ಮೇಲಿನ ಈ ಒಂದು ಅಸ್ಥಿಪಂಜರ ತೆಗೆಯುವ ಕಾರ್ಯಾಚರಣೆ ಮುಗಿದಿರ್ಬೋದು. ಆದ್ರೆ ನೆಲದ ಒಳಗಡೆ ವಿಠಲ್ ಗೌಡ್ರು ಏನಿದ್ದಾರೆ, ವಿಠಲ್ ಗೌಡ್ರು ಏನ್ ತೋರಿಸ್ತಿಲ್ಲ, ಅವ್ರಿನ್ನೂ ಕರ್ಕೊ ಬಂದಿಲ್ಲ. ನಿನ್ನೆ ಕೂಡ ವಿಠಲ್ ಗೌಡ್ರು ಇರ್ಲಿಲ್ಲ. ಅದರಿಂದ ವಿಠಲ್ ಗೌಡ್ರು ಹೇಳಿದ ಸ್ಥಾನದಲ್ಲಿ ಉತ್ಖನನ ಆಗತ್ತಾ ಇಲ್ವಾ ಅನ್ನೋದು ಬಹಳ ಮುಖ್ಯವಾದ್ದು. ಇದು ಡಿಪೆಂಡ್ಸ್, ಐ ಥಿಂಕ್ ಇಟ್ ಇಸ್ ಡಿಪೆಂಡ್ಸ್ ದ ಪೊಲಿಟಿಕಲ್ ಡಿಸಿಷನ್ ಅಂತ. ಸೊ ಏನ್ ಹೇಳ್ತಾರೆ ಸರ್ಕಾರ, ಏನ್ ಹೇಳುತ್ತೆ, ಮುಖ್ಯಮಂತ್ರಿ ಏನ್ ಹೇಳ್ತಾರೆ ಅನ್ನೋದ್ ಮೇಲೆ ಉತ್ಖನನದ ತೀರ್ಮಾನ ತಗೋಬಹುದು. ಅದರಿಂದ ಈಗ ಇಲ್ಲ, ಮುಗೀತು ಕಾರ್ಯಾಚರಣೆ ಮುಗೀತು ಅನ್ನುವ ಸುದ್ದಿ ಸಂಜೆ ಹೊತ್ತಿಗೆ ಬಂದಿತ್ತು. ಆದ್ರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಗೊತ್ತಿಲ್ಲ. ಏನೇ ಇರ್ಲಿ, ನನ್ನ ಕೆಲವು ಪ್ರಶ್ನೆಗಳಿವೆ. ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ. ಅಲ್ಲಿ ಸಿಕ್ಕಿರುವುದು 5, 10, 15 ವಾಟ್ ಎವರ್ ಇಟ್ ಮೇ, ಸಂಖ್ಯೆ ಎಷ್ಟೇ ಇರಲಿ. ಒಂದು, ಅಲ್ಲಿ ಯಾರ್ಯಾರು ಅಸುನಿಗಿದ್ದಾರೆ ಅವರೆಲ್ಲ ಬಹುತೇಕ ಹಿಂದೂಗಳು ಅನ್ನೋದು ಸ್ಪಷ್ಟವಾದ್ದು. ಅಲ್ಲಿ ಬಂದವರು ಆತ್ಮಹತ್ಯೆ ಮಾಡ್ಕೊಂಡು ಇನ್ನೊಂದು ಆದ್ರೆ ನಾನು ಬೆಳಗ್ಗೆನೂ ಮಾತನಾಡಿ ಹೇಳ್ತಾ ಇದ್ದೆ, ಏನು ಅಂದ್ರೆ ಅಲ್ಲಿ ಯಾರು ಅಲ್ಲಿ ಕಳೆಬರ ಸಿಕ್ಕಿದ್ಯೋ ಅವರಿಗೆ ಅಂತ್ಯ ಸಂಸ್ಕಾರವನ್ನ ನಡೆಸಿದ ಹಾಗೆ ನಡೆಸಿಲ್ಲ. ನಮ್ಮಲ್ಲಿ ಒಂದು ನಂಬಿಕೆ ಇದೆ, ನಮ್ಮಲ್ಲಿ ಮಾತ್ರ ಅಲ್ಲ, ಹಿಂದೂಗಳಲ್ಲಿ, ಮುಸ್ಲಿಮರಲ್ಲಿ, ಕ್ರಿಶ್ಚಿಯನ್ ಎಲ್ಲ ಕೂಡ ಅಂತ್ಯ ಸಂಸ್ಕಾರವನ್ನ ಹೀಗೆ ನಡೆಸಬೇಕು ಅಂತಿದೆ. ಆ ಅಂತ್ಯ ಸಂಸ್ಕಾರವನ್ನ ಹಾಗೆ ನಡೆಸಿದ್ರೆ ಅವರು ಪ್ರೇತಾತ್ಮರಾಗ್ತಾರೆ ಅನ್ನೋದೇನಿದೆ, ಅದು ಹಿಂದೂಗಳ ನಂಬಿಕೆ. ಐ ಆಮ್ ನಮ್ ಕಮಿಂಗ್ ಟು ದ ಪಾಯಿಂಟ್. ಸೊ ಇಲ್ಲಿ ಹಾಗಿದ್ರೆ ಅಲ್ಲಿ 10 ಜನ ಸತ್ತಿದ್ರೆ ಅವರು ಪ್ರೇತಾತ್ಮ ಆಗ್ಬೇಕು. ಪ್ರೇತಾತ್ಮ ಆದರೆ ಏನ್ ಕತೆ ಮುಂದೆ ಅಂದ್ರೆ, ಅವರಿಗೆ ಅಂತಿಮ ವಿಧಿವಿಧಾನವನ್ನ ಪೂರೈಸಲಾಗಿದೆ. ಇದು ನಂಬಿಕೆಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ಯಾರು ಜವಾಬ್ದಾರರು? ಅವರ ಕುಟುಂಬದವರು. ಅವರು ಯಾರು ಇದಾರಲ್ಲ, ಕುಟುಂಬದಲ್ಲಿ ಒಬ್ಬರು ಅಸುನೀಗಿದ್ದಾರೆ, ಅವರ ಅಂತ್ಯಕ್ರಿಯೆಯನ್ನು ಸರಿಯಾಗಿ ನಡೆಸಿದರೆ ಅದು ಇಡೀ ಕುಟುಂಬಕ್ಕೆ ಅದೇನಿದೆ ಅದು ದುಷ್ಪರಿಣಾಮ ಬೀರುತ್ತೆ ಅನ್ನುವ ನಂಬಿಕೆ ಇದೆ. ಈ ಅಂತ್ಯ ಸಂಸ್ಕಾರ ನಡೆಸಕ್ಕೆ ಬೇರೆ ಬೇರೆ ವಿಧಿವಿಧಾನಗಳಿದೆ. ಮುಸ್ಲಿಮರು ಬೇರೆ ರೀತಿ ಇದೆ, ಕ್ರಿಶ್ಚಿಯನ್ರಲ್ಲಿದೆ, ಬೌದ್ಧರಲ್ಲಿದೆ, ಜೈನರಲ್ಲಿದೆ, ಹಾಗೇನೆ ಎಲ್ಲ ಸಮುದಾಯದಲ್ಲೇ ಹಿಂದೂಗಳಲ್ಲೂ ಇದೆ. ಸೊ ಆದ್ರಿಂದ ಅವರಿಗೆ ಈ ಕೆಲವರಾದ್ರೆ ಸ್ವರ್ಗಾರೋಹಣ ಅಂತಾರೆ. ನೀವು
ಇದ್ರಲ್ಲಿ ಗರುಡ ಪುರಾಣದಲ್ಲಿ ಇದರ ವಿವರಗಳು ನಿಮ್ಗೆ ಸಿಗ್ತವೆ. ಎಟ್ ಎನಿ ಕಾಸ್ಟ್ ಯಾವುದೇ ಒಬ್ಬ ವ್ಯಕ್ತಿ ಹಸು ನೀಗಿದರೆ ಹಿಂದೂ ಧರ್ಮದ ಪ್ರಕಾರ ಆತನಿಗೆ ನಿಯಮಬದ್ಧವಾದ ಅಂತ್ಯ ಸಂಸ್ಕಾರ ನಡೆಸಬೇಕು. ಇಲ್ಲಿ ಅಂಥ ಅಂತ್ಯ ಸಂಸ್ಕಾರ ನಡೆಸಿದ್ರೆ ಪ್ರೇತಾತ್ಮ ಆಗ್ತವೆ, ಅಲ್ಲೇ ಸುತ್ತಾಡ್ತಿದ್ದಾವೆ. ಹಾಗಿದ್ರೆ ಧರ್ಮಸ್ಥಳದಲ್ಲಿ ಅತಿ ಹೆಚ್ಚು ಪ್ರೇತಾತ್ಮಗಳು ಸುತ್ತಾಡ್ತಾ ಇರಬೇಕು ಅಲ್ವಾ? ನಮ್ಮ ನಂಬಿಕೆ ನಾನು ನಂಬಿಕೆ ಯಾವತ್ತೂ ಪ್ರಶ್ನೆ ಮಾಡೋಣ ನಾನು. ಆದ್ದರಿಂದ ಹಿಂದೂ ಧರ್ಮ ಗ್ರಂಥಗಳ ಆಧಾರ ಇಟ್ಕೊಂಡು ಹೇಳ್ತೀನಿ, ಆ ಪ್ರೇತಾತ್ಮಗಳು ಅಲ್ಲಿ ಸುತ್ತಾಗ್ತಾ ಇದ್ರೆ ಅವರು ತಾವು ಪ್ರೇತವಾಗುವುದಕ್ಕೆ ಯಾರ ಕಾರಣವೋ ಅವ್ರಿಗೆ ಕಥ ಹಿಡ್ಕತಾರೆ. ಪ್ರೇತಗಳು ಹಂಗೇನೆ ಯಾರಿಗೆ ಬೇಕಾದ್ರೂ ಹುಡ್ಕೊಂಡ್ಬಿಡ್ತಾವ. ಸೊ ಆದ್ರಿಂದ ಈ ಪ್ರೇತಗಳು ಏನಿವೆ, ಈಗಲೇ ಸಿಕ್ಕ ಪ್ರಕಾರ 10 ಹೆಣ ಅಂದ್ರೆ 10 ಪ್ರೇತಗಳು ಇರ್ಬೇಕು. ಆ 10 ಪ್ರೇತಗಳು ಹೋಗಿ ಯಾರನ್ನ ಹಿಡ್ಕೊತವೆ? ಇಲ್ಲಿ ಹಿಡ್ಕೊಂಡ್ರೆ ಸಿಕ್ಕಾಪಟ್ಟೆ ಜನರನ್ನ ಹಿಡ್ಕೋಬೇಕು ಅಲ್ವಾ? ಧರ್ಮಸ್ಥಳದಲ್ಲಿರುವವರು, ಅವರಿಗೆ ಪ್ರೇತಾತ್ಮ ಅವರಿಗೆ ಅಂತ್ಯ ಸಂಸ್ಕಾರ ನಡೆಸೋದಕ್ಕೆ ಕಾರಣ ಆಗದಿರುವರು, ಅದರಲ್ಲಿ ಯಾರಿಗಾದರೂ ಕೂಡ ಹೆಣ್ಮಕ್ಳಾಗಿದ್ದು ಅತ್ಯಾಚಾರ ಆಗಿ ಸತ್ತಿದ್ರೆ ಅವರು ಹೋಗ್ಬಿಟ್ಟು ಅತ್ಯಾಚಾರ ಮಾಡಿದವರು ಹಿಡ್ಕೋಬೇಕು. ಸೊ ಈ ಪ್ರೇತಗಳಿಗೂ ಕೂಡ ಇಟ್ಸ್ ನಾಟ್ ಎ ಈಸಿ ಟಾಸ್ಕ್. ಅದ್ರ ಜೊತೆಗೆ ಇದು ಸುಳ್ಳು ಸುದ್ದಿ, ಬುರುಡೆ ಗಿರುಡೆ ಅಂತ ಹೇಳಿದಂತ ಮಾಧ್ಯಮದ ಪ್ರೇತಗಳು ಹೋಗಿ ಅವ್ರನ್ನೂ ಹಿಡ್ಕೋಬೇಕು, ಚಾನೆಲ್ ಹೆಡ್ಗಳನ್ನು ಹಿಡ್ಕೋಬೇಕು ಅಲ್ವಾ? ಅದ್ರ ಜೊತೆಗೆ ಯಾರು ಆಂಕರ್ಗಳಿದಾರೋ ಸುಳ್ಳು ಹೇಳಿದವರು ಅವ್ರು ಹಿಡ್ಕೋಬೇಕು. ಆದ್ರಿಂದ ಈ ಪ್ರೇತಗಳಿಗೂ ಬಹಳ ಗಂಭೀರವಾದ ಸವಾಲುಗಳಿವೆ ಅಂತ. ಯಾಕೆ? ಈ ಹೆಣಗಳಿಗೆ ಹೇಗೆ ಅಂತ್ಯ ಸಂಸ್ಕಾರ ಆಗ್ಬೇಕು ಆಗಿಲ್ಲ. ಇದು ಒಂದು ಪಾರ್ಟ್. ಎರಡನೇ ಪಾರ್ಟಿಗೆ ಬರ್ತೀನಿ, ಸ್ವಲ್ಪ ಸೀರಿಯಸ್ ಆಗಿ ನೋಡೋಣ. ಏನು ಅಂದ್ರೆ, ಅಲ್ಲಿ ಗುಡ್ಡದಲ್ಲಿ ಹೆಣ ಬಿದ್ದಿದೆ ಅಂದ್ರೆ 2-3 ಇದೆ, ಅದು ಭೂಮಿಯ ಮೇಲ್ಭಾಗದಲ್ಲಿ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಅಲ್ಲಿ ಹೆಣವನ್ನು ಸುಮ್ಮನೆ ಗುಡ್ಡದ ಮೇಲೆ ತಗೊಂಡು ಒಗದು ಬಂದ್ಬಿಡ್ತಾ ಇದ್ರೆ ಯಾರೋ ಅನ್ನುವ ಪ್ರಶ್ನೆ. ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತಿದ್ರೆ, ಅವ್ರು ಹೋಗಿ ಯಾರೋ ಆತ್ಮಹತ್ಯೆ ಮಾಡ್ಕೊಂಡ್ರೆ, ಯಾಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಹೆಣ ಏನು ನೇತಾಡ್ತಾ ಇರೋದು ಕಾಣ್ಬೇಕಲ್ವಾ? ಅಲ್ಲೊಂದು ಹಗ್ಗ ಸಿಗುತ್ತೆ ಅಂತ ಇಟ್ಕೊಳ್ಳಿ, ಅವ್ರು ಉರುಳು ಹಾಕೊಂಡು ಸತ್ರು ಅಂದ್ರೆ ಉರುಳು ಹಾಕಿಕೊಂಡ ಹೆಣ ಕೆಳಗೆ ಬಿದ್ದ ಬಗೆ ಯಾವುದು, ಯಾವಾಗ ಬಿತ್ತದು? ನೇತಾಡ್ತಾ ಇರ್ಬೇಕಲ್ವಾ? ಸೊ ಮಾಂಸ ಗೀಂಸ ಎಲ್ಲ ಹೋದ್ರು ಆ ಅಸ್ಥಿ ಪಂಜರಾದವ್ರು ನೇತಾಡ್ಕೊಂಡಿರ್ಬೇಕಲ್ವ ಅಲ್ಲಿ. ಅಂದ್ರೆ ಯಾರಾದ್ರೂ ಅಲ್ಲಿ ಅವರನ್ನು ತೆಗೆದುಕೊಂಡು ಹೋಗಿ ಅವರನ್ನ ಆತ್ಮಹತ್ಯೆ ಮಾಡಿದಂತೆ ಕಾಣ್ಲಿ ಅಂತ ಕುತ್ತಿಗೆಗೆ ಹಗ್ಗ ಕೊಟ್ಟು ನೇತಾಡ್ಸಿರ್ಬಹುದು ಅಲ್ವಾ? ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಅದ್ರ ಜೊತೆಗೆ ಅಲ್ಲೊಂದು ಸೀರೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಸೀರೆ ಯಾರದ್ದು? ಸೀರೆ ಸಿಕ್ಕಿದೆ ಅಂದ್ರೆ ಅಲ್ಲಿ ಗಂಡಸರಂತೂ ಸೀರೆ ಉಟ್ಕೊಳಕ್ ಸಾಧ್ಯ ಇಲ್ಲ. ಅಥವಾ ಯಾರೋ ಹೆಂಗಸರಿ ಕೆಳಗಡೆ ಇದ್ದವ್ರ ಮ್ಯಾಲ್ ಬಂದ್ಬಿಟ್ಟು ಗುಡ್ಡ ಹತ್ಬಿಟ್ಟು ಸೀರೆ ಬಿಚ್ಚಿಬಿಟ್ಟು ಮನೆಗೆ ಹೋಗ್ಬಿಡ್ತಾರೇನ್ರಿ? ಇಲ್ಲ ಅಲ್ವಾ? ಅಲ್ಲಿ ಹಸುನೀಗಿದವ್ರದ್ದೇ ಸೀರೆ ಆಗಿರ್ಬೋದು. ಯಾಕಂದ್ರೆ ಸೀರೆ ಉಟ್ಕೊ ಬಂದವರು ಸೀರೆ ಬಿಚ್ಚಾಗ ಹೋಗಂತೂ ಸಾಧ್ಯ ಅಲ್ಲ. ಅಲ್ಲಿ ಬರೋ ಮಾನವಂತರು ಬಂದಿರ್ತಾರೆ, ಸೀರೆ ಉಟ್ಕೊಂಡು ಬಂದ್ರೆ ಸೀರೆ ಉಟ್ಕೊಂಡೇ ಹೋಗ್ತಾರೆ. ಯಾಕೆ ಸೀರೆ ಬಿಚ್ಚಾಕ್ತಾರೆ? ಇವ್ರು ನೋಡಿ, ಯೋಚಿಸಿ ನೋಡಿ. ಸೊ ಅದರಿಂದ ಆ ಸೀರೆ ಯಾರೋ ಹೆಣ್ಣು ಮಕ್ಕಳಿಗಾಗಿರುತ್ತೆ. ಹಾಗಿದ್ರೆ ಆ ಹೆಣ್ಣು ಮಕ್ಕಳು ಸೀರೆಯಲ್ಲಿ ಸಿಕ್ಕಿದ್ರೆ ಅಲ್ಲಿರುವ ಅಸ್ಥಿ ಪಂಜರಗಳಲ್ಲಿ ಯಾವುದೋ ಒಬ್ಬಳದ ಹೆಣ್ಣು ಮಗಳದ್ದು ಅಲ್ವಾ? ಹೆಣ್ಣು ಮಗಳು ಹಾಗಿದ್ರೆ ಅವಳಲ್ಲಿ ಹೋಗಿ ತಲುಪಿದ್ದ ಹೇಗೆ? ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಲ ಅಂದ್ರೆ ಈ ಆತ್ಮಹತ್ಯೆಯ ಥಿಯರಿಯನ್ನ ಮಾಧ್ಯಮಗಳು ಸೇರಿ ಡೆವಲಪ್ ಮಾಡ್ತಿವೆ. ಯಾಕೆಂದ್ರೆ ಯಾರು ಆರೋಪಿತರಿದ್ದಾರೆ ಅವ್ರನ್ನ ರಕ್ಷಣೆ ಮಾಡುವುದಕ್ಕೆ ಇನ್ನೊಂದು ಹೆಜ್ಜೆ. ಇಲ್ಲಿವರೆಗೆ ಬುರುಡೆ ಪುರಾಣ, ಬುರುಡೆ ದಿ ಗ್ಯಾಂಗ್ ಎಲ್ಲ ಹೇಳಿದ್ರಪ್ಪ, ಮಾತಾಡಿದ್ರೆ ಬುರುಡೆ ಗ್ಯಾಂಗ್, ಹೇಳಿದ್ರೆ ಬುರುಡೆ ಗ್ಯಾಂಗ್. ಈಗ ಈ ಬುರುಡೆ ಗ್ಯಾಂಗ್ ಯಾರ್ದು? ಇದು ಮೇನ್ ಸ್ಟ್ರೀಮ್ ಮಾಧ್ಯಮಗಳದ್ದೇ ಬುರುಡೆ ಗ್ಯಾಂಗ್ ಅಲ್ವಾ? ಇವ್ರದ್ದೇ ಅಲ್ವಾ ಬುರುಡೆ ಗ್ಯಾಂಗ್. ಈಗ ಆದಷ್ಟು ಸುಳ್ಳುಗಳನ್ನ ಹೇಳಿ, ಏನೇ ಇರ್ಲಿ ಬಿಡಿ, ಒಂದೇನ್ ಗೊತ್ತಾ, ಕಳೆದ 2 ದಿನಗಳಿಂದ ಪಾಪಾರಿ ಮೇನ್ ಸ್ಟ್ರೀಮ್ ಮೀಡಿಯಾದವ್ರ ಮುಖ ನೋಡಕ್ಕಾಗಲ್ಲ ಕಣ್ರಿ. ಒಂದ್ಸಲ ಸೂತಕದಾಗೆ ಕಾಣುತ್ತೆ. ಚಾನಲ್ಗಳೇ ಸೂತಕದ ಮನೆಗಳಾಗ್ಬಿಟ್ಟಿವೆ. ಸೂತಕ ಗೊತ್ತಲ್ಲ ನಿಮ್ಗೆ? ಯಾರು ಸತ್ತರೆ ಅದು ಸೂತಕ ಅಂತಾರೆ ನಮ್ಮಲ್ಲಿ. ಆ ಮನೆ ಸೂತಕದ ಮನೆ ಹೇಗಿರುತ್ತೆ ಗೊತ್ತಾ ನಿಮ್ಗೆ? ಅಲ್ಲಿ ನೆಂಟಿಸ್ಟ್ರು ಬರ್ತಾರೆ, ಯಾರ ಮುಖಗಳಲ್ಲೂ ಕಳೆ ಇರಲ್ಲ, ಸತ್ತವ್ರು ಗುಣಗಾನ ಮಾಡ್ತಿರ್ತಾರೆ. ಅಯ್ಯೋ ಎಷ್ಟು ಒಳ್ಳೆಯವರಾಗಿದ್ರು, ಸಾಯ್ಬಾರ್ದಾಗಿತ್ರಿ, ಬದುಕಬೇಕಾಗಿತ್ತು, ಸತ್ತೇ ಹೋದ್ರು ಅಂತಾರೆ. ನಮ್ಮ ಕಡೆ ಎಲ್ಲ ಅವಲಕ್ಕಿ ತಗೊಬರ್ತಾರೆ ಮನೆಗೆ. ಹೆಣ ದಫನ್ ಮಾಡಿದ್ಮೇಲೆ ಮನೇಲಿ ಏನು ತಿನ್ನಲ್ಲ, ಎಲ್ಲ ಹಸುವೆ ಆಗಿರುತ್ತೆ. ಯಾರಿಗೂ ಡಯಾಬಿಟಿಸ್ ಗಿಟ್ಬಿಸಿ ಚೂರು ತಿಂತಾರೆ ಒಂದೊಂದ್ಸಲ. ಅದರ್ವೈಸ್ ಉಪವಾಸ ಇರ್ತಾರೆ. ಎಲ್ಲಾ ಕ್ರಿಯಾಕರ್ಮಗಳನ್ನು ಮುಗಿಸಿದ ಮೇಲೆ ಊಟ ಮಾಡೋದು ಏನೋ ಮಾಡ್ತಾರೆ. ಈಗ ನಮ್ಮ ಆಂಕರ್ಗಳು ಈ ಚಾನೆಲ್ನವರು ಬಹಳ ಜನ ಆ ರೀತಿ ಸೂತಕದ ಮನೆಯಂತೆ ಕಾಣ್ತಾ ಇತ್ತು. ದುಃಖ ಆಗ್ತಿದೆ ಪಾಪ. ಅಂಡರ್ಸ್ಟ್ಯಾಂಡ್. ಹ್ಯಾಂಗ್ ಆ ಒಂದೊಂದು ಚಾನಲ್ಗಳು ಒಳಗೆ ಮಾತಾಡೋದೇ ನಿಲ್ಲಿಸ್ಬಿಟ್ಟು. ನಂಬರ್ 1 ಚಾನಲ್, ಅಯ್ಯೋ ಪಾಪ ಅವರಂತೂ ಧರ್ಮಸ್ಥಳದ ರಕ್ಷಣೆಗಾಗಿ ಟೊಂಕ ಕಟ್ಟಿ
ಇದು ಸೊಂಟಕ್ಕೊಂದು ಹಗ್ಗ ಬಿಗುದು ಒಂಥರ ಈ ಹನುಮಾನ್ ಕಾಚ ಹಾಕ್ಬಿಟ್ಟು ಬಗ್ಗಿ ಬಗ್ಗಿ ನಿಲ್ತಿದ್ರು ನಂಬರ್ 1 TV9ದವ್ರು. ಅಬ್ಬಬ್ಬಬ್ಬ ಮೊದಲು ಇದು ಪ್ರಾರಂಭ ಆದಾಗ ಒಂದಿಷ್ಟು ದಿವಸ ಸುದ್ದಿ ಪ್ರಚಾರ ಮಾಡ್ದೇನೆ ರಕ್ಷಣೆ ಮಾಡಕ್ ಟ್ರೈ ಮಾಡಿದ್ರು. ಕೊನೆಗೆ ಇದ್ದಕ್ಕಿದ್ದಂಗೆ ಬುರುಡೆ 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 ಅಂದ್ಕೊಂಡು ಡಿಮಾಲಿಷ್ ಮಾಡಕ್ ನೋಡಿದ್ರು. ಅದ್ರ ಜೊತೆ ನಮ್ಮ ಅರ್ನಬ್ ಚಾನಲ್ಗಳು ಅಬ್ಬ ಅವ್ರಿಗೆ ಒಂದು ಟ್ರೈ ಮಾಡ್ತಾ ಇದ್ರು ಅನ್ಸುತ್ತೆ ನಂಗೆ ಅರ್ನಬ್ ಚಾನಲ್ನವರು. ಏನು ಅಂತಂದ್ರೆ ಇದಕ್ಕೆ ಏನಾದ್ರು ಮಾಡಿ ಪಾಕಿಸ್ತಾನದ ಆಂಗಲ್ ಕೊಡ್ಬೇಕು ಅಂತ. ಯಾರೋ ಪಾಕಿಸ್ತಾನದವರು ಇಲ್ಲಿ ಇನ್ವಾಲ್ವ್ ಆಗ್ಬಿಟ್ಟು ಧರ್ಮಸ್ಥಳದ ಹೆಸರು ಹಾಳು ಮಾಡಕ್ ಟ್ರೈ ಮಾಡ್ತಿದ್ದಾರೆ. ಅನುಮಾನ ಸಾಧ್ಯನೇ ಇಲ್ಲ. ಅದು ಪಾಕಿಸ್ತಾನದ್ದು ಇಂಟೆಲಿಜೆನ್ಸ್ ಏಜೆನ್ಸಿ ಇದೆ ನೋಡಿ, ಅದು ಕೂಡ ಇದರಲ್ಲಿ ಇರ್ಬೋದು, ISI ಅಲ್ವಾ. ಈ ರೀತಿ ಸೀರಿಯಸ್ ಆಗಿ ಅರ್ನಬ್ ಚಾನಲ್ನವರಂತೂ ಯೋಚನೆ ಮಾಡ್ತಿರ್ತಾರೆ. ಇದಕ್ಕೆ ಹೆಂಗೆ ಪಾಕಿಸ್ತಾನದ ಆಂಗಲ್ ಕೊಡ್ಬೇಕು, ಮುಸ್ಲಿಂ ಆಂಗಲ್ ಕೊಡಕ್ ಟ್ರೈ ಮಾಡ್ಬಿಟ್ರು. ಮುಸ್ಲಿಂ ಎಲ್ಲದಕ್ಕೂ ಮುಸ್ಲಿಂ ಆಂಗಲ್ ಕೊಡ್ತಾರೆ. ಆ ಮಂಡ್ಯದಲ್ಲೇ ಮುಸ್ಲಿಂ ಆಂಗಲ್ ಮುಸ್ಲಿಂದು ಏನಾಯ್ತು ಗೊತ್ತಾ, ಅದಾದ್ಮೇಲೆ ಹಾಸನಲ್ಲಿ ಆಕ್ಸಿಡೆಂಟ್ ಆಯ್ತಲ್ಲ, ಅಲ್ಲಿರೋ ಜನ ಫಟ್ ಕೇಳಿರಂತೆ, ಡ್ರೈವರ್ ಮುಸ್ಲಿಮ ಡ್ರೈವರು ಎಂತ ಇಶ್ಯೂ ಅಲ್ರಿ, ಮುಸ್ಲಿಂ ಅಲ್ಲ ಅವ ಹಂಗೆ ಕಾಣ್ತಿದ್ದಾನೆ ಅಂದ್ರಂತೆ. ಅದಕ್ಕೂ ಮುಸ್ಲಿಂ ಆಂಗಲ್ ಟ್ರೈ ಮಾಡಿದ್ರು. ಈಗ ಧರ್ಮಸ್ಥಳಕ್ಕೂ ಕೂಡ ಮುಸ್ಲಿಂ ಕಂಟ್ರಿಗಳೆಲ್ಲ ಒಗ್ಗಟ್ಟಾಗಿ ಭಾರತದ ಮುಕುಟ ಮಣಿಯಂತಿರುವ ಧಾರ್ಮಿಕ ಕ್ಷೇತ್ರ ಇದೆಯಲ್ಲ, ಅದರ ಮಾನ ಹರಾಜು ಹಾಕೋದಕ್ಕೆ ಸಿದ್ಧವಾಗಿವೆ. ಇದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಗೂಢಚಾರ ಸಂಸ್ಥೆಗಳಿವೆ, ಅದರಲ್ಲಿ ಪಾಕಿಸ್ತಾನಿ ಏಜೆಂಟ್ರುಗಳಿದ್ದಾರೆ. ಸೊ ಇವರೆಲ್ಲ ಪಾಕಿಸ್ತಾನಿ ಏಜೆಂಟ್ರುಗಳು. ಇಂಥ ವಾದಗಳು ಪಾಪ ಕಂಡ್ರಿ, ಇಂಥ ಎಲ್ಲ ವಾದ ಮಾಡಿ 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 ಸುಸ್ತಾಗಿ ಈಗ ಬೇರೆ ವಿಚಾರ ಮಾತಾಡ್ತಿದ್ದಾರೆ. ಇವತ್ತು ಸುಮ್ಮನೆ ಬಂಗಲೆಗೂಟದಲ್ಲಿ ರೋಚಕ ತಿರುವು ಅಂತೇನೋ ಹಾಕೊಂಡು ತಮ್ಮ ದಾಳಿನೆಲ್ಲ ಡಿಫೆಂಡ್ ಮಾಡ್ಕೊಂಡ್ಬಿಟ್ಟು ಏನಾದ್ರೂ ಮಾಡಿ ಮಾನ ಉಳಿಸ್ಕೊಳಕ್ ಟ್ರೈ ಮಾಡ್ಬೇಕಲ್ವಾ. ಮಾನ ಹೊರಟೋಗಿದೆ ಮಾಧ್ಯಮ. ಅದಕ್ಕೆ ನಾನು ಬಹಳ ಸಂದರ್ಭದಲ್ಲಿ ದುಃಖದಲ್ಲಿ ಹೇಳ್ತೀನಿ, ನಾನು 4 ದಶಕಗಳ ಕಾಲ ಮಾಧ್ಯಮದಲ್ಲಿದ್ದವನು. ನಾನು ಈ ಮಾತುಗಳನ್ನ ಆಡ್ತಿದ್ರೆ ನೋವುದಿಂದ ಹೇಳ್ತೀನಿ, ದುಃಖದಿಂದ ಹೇಳ್ತೀನಿ, ಬೇಸರದಿಂದ ಹೇಳ್ತೀನಿ. ಯಾಕಂದ್ರೆ ಪತ್ರಿಕೋದ್ಯಮ ನನಗೆ ಅನ್ನ ಕೊಟ್ಟಿದೆ ಕಣ್ರಿ. ಪತ್ರಿಕೋದ್ಯಮ ನನಗೆ ಉಸಿರಾಡೋ ಹಾಗೆ ಮಾಡಿದೆ. ಪತ್ರಿಕೋದ್ಯಮ ನನಗೆ ಮಾತನ್ನ ಕಲಿಸಿದೆ. ಪತ್ರಿಕೋದ್ಯಮ ಬರೆಯುವುದನ್ನು ಕಲಿಸಿದೆ. ಅದು ಎಲ್ಲಕ್ಕಿಂತ ಮುಖ್ಯವಾಗಿ ಪತ್ರಿಕೋದ್ಯಮ ನನಗೆ ಪ್ರಾಮಾಣಿಕತೆಯನ್ನು ಕಲಿಸಿದೆ. ಪ್ರಾಮಾಣಿಕವಾಗಿರುವುದನ್ನು ನನಗೆ ಪತ್ರಿಕೋದ್ಯಮ ಕಲಿಸಿದೆ. ಆದ್ರಿಂದ ನನ್ನ ನಾನು ಪತ್ರಿಕೋದ್ಯಮದ ಭಾಗ. ನಾನು ದುಃಖ ಆಗೋದು ನಾನು ಹೇಳಿದೆ ನಿಮ್ಗೆ. ಸೊ ನೇಪಾಳದಲ್ಲಿ ಭಾರತೀಯ ಮಾಧ್ಯಮದವ್ರನ್ನ ಹಿಡಿದು ಬಡಿದ್ರಲ್ಲ, ಅದು ನನಗೆ ದುಸ್ವಪ್ನವಾಗಿ ಕಾಡ್ತಾ ಇದೆ. ಎಲ್ಲಾದ್ರೂ ಇಂಡಿಯಾದಲ್ಲೂ ಆ ಸ್ಥಿತಿ, ಯಾಕಂದ್ರೆ ಭಾರತೀಯ ಮಾಧ್ಯಮದವ್ರನ್ನೇ ಹೊಡೆದಿಲ್ಲ, ಹೆಗ್ಗ ಮುಗ್ಗ ನೋಡಿ ಅಟ್ಟಿಸ್ಕೊಂಡು ಹೋಗಿ ಬಡ್ದಿದ್ದಾರೆ. ನಮ್ಮಲ್ಲಿ ಆ ಸ್ಥಿತಿ ಬಂದ್ಬಿಡುತ್ತಾ ಅನ್ನುವಂಥ ಭಯ. ಯಾಕಂದ್ರೆ ನಮ್ಮಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಇದೆಯಲ್ಲ, ಇಂಡೆಕ್ಸ್ ನಲ್ಲಿ ನೆಲ ಕಚ್ಚಿ ಹೋಗ್ಬಿಟ್ಟಿದ್ವಿ. ಬರೇ ನಮ್ದೀಗ ಗೋಧಿ ಮೀಡಿಯಾ ಅಂಡ್ ಮೋದಿ ಮೀಡಿಯಾ. ಇಂಥ ವಾತಾವರಣದಲ್ಲಿ ಎಲ್ಲೋ ನಮ್ಮನ್ನು ಅಟ್ಸ್ಕೊಬರ್ಬಹುದು ಅಂತ. ಅವರಿಗೆ ಧರ್ಮ ಯಾವುದು, ಧಾರ್ಮಿಕತೆ ಯಾವುದು, ಅದ್ರ ವ್ಯತ್ಯಾಸನೇ ಗೊತ್ತಿಲ್ಲ ನಮ್ಮ ಮಾಧ್ಯಮದವರಿಗೆ. ಕಳ್ಳರು ಯಾರು, ಸುಳ್ಳ್ರು ಯಾರು, ಅಯೋಗ್ಯರು ಯಾರು, ಧರ್ಮಕ್ಷೇತ್ರ ಯಾವುದು, ಧರ್ಮಕ್ಷೇತ್ರ ಇದ್ದು ಕಳ್ಳರನ್ನ ಬೈಯೋ ಆಗಿಲ್ವಾ, ಅಯೋಗ್ಯರನ್ನ ಬೈಯೋ ಆಗಿಲ್ವಾ? ಸೊ ಧರ್ಮಕ್ಷೇತ್ರದಲ್ಲಿರುವ ಇಂಥ ಕಳ್ಳರು ತಾಯಿಗಂಡರನ್ನ ಬೈದರೆ ಧರ್ಮಕ್ಷೇತ್ರಕ್ಕೆ ಏನಾಗುತ್ತೆ? ಏನೂ ಆಗಲ್ಲ ಅಲ್ವಾ? ಇಂಥ ಹಲವು ಪ್ರಶ್ನೆಗಳಿವೆ. ಆದ್ರೆ ಬಹುಮಟ್ಟಿಗೆ ನಾನು ಇದರಲ್ಲಿ ನನಗೆ ಹೇಳ್ಬೇಕಾದ ಕೊನೆದೇನು ಗೊತ್ತಾ ನಿಮ್ಗೆ? ಎಲ್ಲ ಮೆರವಣಿಗೆ ಮಾಡ್ಕೊಂಡು ಹೋದ್ರಲ್ಲ, ಈಗ ಮೆರವಣಿಗೆ ಮಾಡ್ಕೊಂಡು ಹೋಗಿ ತಲೆಬುರುಡೆ ನೋಡ್ಕೊ ಬನ್ನಿ ಹೋಗಿ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೋಗ್ಲಿ, BJP ಶಾಸಕ ಯಾರೋ ವಿಶ್ವನಾಥ್ ಹೋಗ್ಲಿ, ನಂತರ ಗಿಳಿ, ಕಾಗೆ, ನರಿ ಎಲ್ಲ ಇದಾವಲ್ಲ, ಅವೆಲ್ಲ ಹೋಗ್ಬಿಟ್ಟು ಆ ತಲೆಬುರುಡೆ ನೋಡ್ಬಿಟ್ಟು ಅಲ್ಲಿ ಸ್ವಲ್ಪ ಹೋಗಿ ಹಾಕೊಂಡು ಬನ್ನಿ ಅಲ್ವಾ? ಅದಾರು ಮಾಡಿ ಅಲ್ಲ, ಆ ಮೂಳೆ ಯಾರು ನೋಡ್ಕೊ ಬನ್ನಿ ಹೋಗಿ, ವಾಸನೆ ತಗೊಬನ್ನಿ ಅಲ್ವಾ? ಧರ್ಮ ಉಳಿಯುತ್ತೆ. ಎಲ್ಲ ಓಡಿ ಹೋಗಿ ಸಭೆಗಳನ್ನ ಮಾಡಿ ಎಲ್ಲರೂ ಯಾರ್ಯಾರು ಬೈಬೇಕೋ ಬೈದು ಎಲ್ಲ ಮಾಡಿದ್ರಪ್ಪ. ಈಗ ಎಲ್ಲಿ ಓಡೋಗಿದ್ದೀರಿ ತಾವು? ಎಲ್ಲ ಅಡಿಗೆ ಕೂತಿದ್ದೀರಿ ತಾವು? ಯಾವ್ದು ದೇವಸ್ಥಾನದ ಗರ್ಭಗುಡಿಯಲ್ಲಿ ಅಡಕ್ ಕೂತಿದ್ದೀರಾ? ಅಥವಾ ಯಾರೋ ದೊಡ್ಡವ್ರ ಮನೆಯಲ್ಲಿ ಅವ್ರ ಬೆಡ್ರೂಮಲ್ಲಿ ಹೋಗಿ ಅಡಕೊಳ್ತಿದ್ದೀರಾ? ಅಥವಾ ಎಲ್ಲೋ ನದಿಯಲ್ಲಿ ಮುಳುಗಿ ಕೂತ್ಕೊಂಡಿದ್ದೀರಾ ಮೂಗಿಡ್ಕೊಂಡು? ಎಲ್ಲೋಗಿದ್ದೀರಿ? ಹೊರಗೆ ಬರ್ಬೇಕಲ್ವಾ? ಈ ಮೂಳೆ ಸಿಕ್ಕಿದ ಬಗ್ಗೆ ಮಾತನಾಡಿ ಹೇಳಲ್ಲ ನೀವು. ಅದು ಎಲ್ಲಿಂದಲೋ ಮೂಳೆ ತಂದಿಟ್ಟಿರ್ಬೇಕು ಅಂತ ಏನೋ ಭಾಷಣ ಹೊಡಿಯಕ್ಕೆ ಟ್ರೈ ಮಾಡ್ತೀರಿ. ಬಟ್ ಸತ್ಯ ಇದೆಯಲ್ಲ, ಎಂದಿದ್ರು ಸತ್ಯನೇ. ಸತ್ಯ ಹೊರಗೆ ಬರೋದಕ್ಕೆ ವಿಳಂಬ ಆಗ್ಬೋದು, ಆದರೆ ಸತ್ಯವನ್ನ ಸಂಪೂರ್ಣವಾಗಿ ಸಮಾಧಿ ಮಾಡೋದಕ್ಕೆ ಸಾಧ್ಯನೇ ಅಲ್ಲ. ಸಾಧ್ಯ ಇಲ್ಲ. ಅದು ಸತ್ಯ ಹೊರಗೆ ಬಂದೇ ಬರುತ್ತೆ. ಈಗ ಸತ್ಯ ಹೊರಗೆ ಬರ್ತಾ ಇದೆ. ಈ ಪ್ರಕರಣದಲ್ಲಿ ಈ ಒಂದು ಹೆಣಹೂತ ಪ್ರಕರಣದ ಜವಾಬ್ದಾರಿ ಯಾರು ಅಂತ ಗೊತ್ತಾಗಲಿ. ಈ ಯಾವುದಕ್ಕೆ ಯಾರು
ತಪ್ಪಿತಸ್ಥರಿದ್ದಾರೆ, ಅವ್ರು ಸಿಕ್ಕಾಕೊಳ್ಳಿ. ಆದರೆ ತಪ್ಪಿತಸ್ಥರು ಹೆಗಡೆ ಕುಟುಂಬದವರು ಆಗಿಲ್ಲ ಅಂದರೆ ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್. ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್. ಆದರೆ ಯಾರೋ ಸಿಕ್ಕಾಕೋಬೇಕು, ಸಿಕ್ಕಾಕೊಳ್ಳೇಬೇಕು. ಹೆಗಡೆ ಕುಟುಂಬದವರದ್ದು ಇನ್ಯಾರು ಸಿಕ್ಕಾಕೊಂಡು ಇಂತೂ ಸಾಬೀತಾದ್ರೆ ಐ ಹ್ಯಾವ್ ನೋ ಇಶ್ಯೂ, ಹ್ಯಾಟ್ಸ್ ಅಪ್ ಟು ಯು ಹೆಗ್ಗಡೆ ಎತ್ತಿನ. ಇಲ್ಲ ಅಂದರೆ ಅವ್ರ ಕುಟುಂಬದವ್ರು ಯಾರು ಇದ್ದಾರೆ, ಎಸ್. ಅದ್ರ ಜೊತೆಗೆ ಇನ್ನೊಂದು, ನನಗೊಬ್ಬರು ಇವತ್ತು ಫೋನ್ ಮಾಡಿದ್ರು, ದೂರದ ಉತ್ತರ ಕರ್ನಾಟಕದವರು. ಅದೊಂದು ಹೇಳಿ ಮುಗಿಸ್ಬಿಡ್ತೀನಿ, ಮರ್ತೋಗ್ಬಿಡುತ್ತೆ. ಅವರೊಂದು ಪ್ರಶ್ನೆ ಕೇಳಿದ್ರು ನನಗೆ, ಅಲ್ಲ ವೀರೇಂದ್ರ ಹೆಗ್ಗಡೆಯವರು ರಾಜ್ಯಸಭಾ ಸದಸ್ಯತ್ವಕ್ಕೆ ಯಾಕೆ ರಾಜೀನಾಮೆ ನೀಡಬಾರದು ಅಂದರು. ನಾಳೆ ಯಾಕೆ ನೀಡಬೇಕು ಹೇಳಿ ಅಂತ ಅಂದೆ. ಅಲ್ಲ, ಅವ್ರ ಮೇಲಿರೋ, ಅವರ ಕುಟುಂಬದ ಮೇಲಿರುವ ಆರೋಪ ಇದೆಯಲ್ಲ, ಆರೋಪ ಪರಿಹಾರ ಆಗುವವರಿಗೆ ಅವರು ಅಧಿಕಾರದಿಂದ ದೂರ ಇರಲಿ. ಅದು ಪರಿಹಾರ ಆದ್ಮೇಲೆ ಅವರಲ್ಲ ಅಂತಂದ್ರೆ ಬಿಜೆಪಿ ಹತ್ರ ಹೇಳಿ ಮತ್ತೆ ನಾಮಕರಣಗೊಂಡು ರಾಜ್ಯಸಭಾ ಸದಸ್ಯರಾಗಲಿ. ಈ ಪ್ರಕರಣ ಮುಗಿಯುವವರೆಗೆ ತಮ್ಮ ನಿಷ್ಪಕ್ಷಪಾತವನ್ನ ಅವರು ಪ್ರದರ್ಶಿಸುವುದಕ್ಕೆ, ನನಗೆ ಇದಕ್ಕೆ ಸಂಬಂಧ ಇಲ್ಲ ಅಂತ ತೋರಿಸುವುದಕ್ಕೆ ರಾಜ್ಯಸಭಾ ಸದಸ್ಯರಿಗೆ ರಾಜೀನಾಮೆ ನೀಡಬೇಕು ಅನ್ನೋ ಮಾತನ್ನ ಅವ್ರು ಹೇಳಿದ್ರು. ನಿಮ್ಗೇನನ್ಸುತ್ತೆ? ಅವ್ರು ರಾಜೀನಾಮೆ ನೀಡಬೇಕಾ? ಹಾಗೆ ಅನಿಸಿದರೆ ನನಗೆ ಮೆಸೇಜ್ ಮಾಡಿ. ನಾನು ನಾಳೆ ಮಾತನಾಡುವಾಗ ಎಷ್ಟು ಜನ ರಾಜೀನಾಮೆ ನೀಡಬೇಕು ಅಂತ ಹೇಳಿದ್ದಾರೆ, ಎಷ್ಟು ಜನ ಬೇಡ ಅಂತ ಹೇಳಿದ್ದಾರೆ ಅನ್ನುವ ಅಂಕಿಅಂಶಗಳನ್ನ, ಪರ್ಸೆಂಟೇಜ್ ಕೂಡ ತಮಗೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಲೆಟ್ಸ್ ವೇಟ್. ಹಾಗಿದ್ರೆ ತಮ್ಮ ರಿಯಾಕ್ಷನ್ ಕಳಿಸ್ತೀರಲ್ವ, ನನಗೆ ವಾಟ್ಸಪ್ ಮಾಡ್ತೀರಲ್ವ? ಹಾಗೆಯೇ ನನ್ನ ಈ ಒಂದು ವಿಡಿಯೋದ ಕೆಳಗಡೆ ಏನಿದೆ ಅಲ್ಲಿ ಬಂದು ಹೇಳಿ ನೋಡೋಣ, ವೀರೇಂದ್ರ ಹೆಗ್ಗಡೆ ರಾಜೀನಾಮೆ ನೀಡಬೇಕಾ ಬೇಡ ಅಲ್ವಾ? ಓಕೆ, ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ, ನನ್ನನ್ನು ಹಾರಸಿ. ನಮಸ್ಕಾರ.